ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಾವು ಮದುವೆ ಅಟೆಂಡ್ ಮಾಡಿದ್ದನ್ನು ನೋಡಿದ್ರಿ, ರಿಸೆಪ್ಷನ್ನು. ತುಂಬ ನಿಮ್ಮ ಕಮೆಂಟ್ಸ್ ನೋಡಿ ತುಂಬಾ ಖುಷಿ ಆಯಿತು. IAS ಕಪ್ಪಲ್ ಬಗ್ಗೆ ಎಲ್ಲರೂ ತುಂಬ ಪ್ರೌಡ್ ಫೀಲ್ ಮಾಡ್ಕೊಂಡಿದ್ರಿ. ನಮಗೂ ಕೂಡ ಅವ್ರ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ತುಂಬ ಕೇಳ್ತಿದ್ದಿದ್ದು ಕ್ವೆಶ್ಚನ್ ಅಂದರೆ, ನಾವು ಯಾವ ಭಾಷೆ ಮಾತಾಡೋದು ಮನೇಲಿ ಅಂತ. ನಾವು ಕನ್ನಡ ಜಾಸ್ತಿ ಮಾತಾಡ್ತೀವಿ, ಹಾಗೆಯೇ ಅದ್ರ ಜೊತೆಗೆ ನಾವು ಲಂಬಾಣಿ ಭಾಷೆ ಕೂಡ ಮಾತಾಡ್ತೀವಿ. ಸೊ ನೀವು ಕೇಳಿಸ್ಕೊಳ್ತಿರೋದು ಮಧ್ಯ ಮಧ್ಯ ಅದು ಲಂಬಾಣಿ ಭಾಷೆ. ಸ್ವಲ್ಪ ಹಿಂದಿ ಥರನೇ ಕೇಳುತ್ತೆ. ಹಿಂದಿ ಚೆನ್ನಾಗಿ ಅರ್ಥ ಆಗೋರಿಗೆ ಭಾಷೆ ಅರ್ಥ ಕೂಡ ಆಗುತ್ತೆ. ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ, ಸೊ ಈ ವಿಡಿಯೋದಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ನಮ್ಮ ಆಂಟಿ ಮನೆಯಲ್ಲಿ ಇಲ್ಲಿ ಫ್ಲ್ಯಾಟಲ್ಲಿದ್ದೀವಿ ಅಂತ ಹೇಳಿದ್ದೆ. ಆ ಫ್ಲ್ಯಾಟ್ ಟೂರ್ ಕೊಡ್ತಾಯಿದ್ದೀನಿ ಇವತ್ತು ನಿಮಗೆ. ಅಪಾರ್ಟ್ಮೆಂಟ್ ಫೆಸಿಲಿಟಿ ಹೇಗಿದೆ, ಹಾಗೆ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಒಳಗಡೆ ಹೇಗಿದೆ, ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತ. ಸೊ ಎಂಟ್ರೆನ್ಸಲ್ಲಿ ಈ ರೀತಿ ಇದೆ. ಸೆಕ್ಯೂರಿಟಿ ಕಂಪ್ಲೀಟಾಗಿ ಸೆಕ್ಯೂರ್ಡ್ ಲೊಕ್ಯಾಲಿಟಿ ಇದು, ಹಾಗೆ ಗ್ರೀನ್ರಿಯಿಂದ ತುಂಬಿದೆ. ಎಂಟ್ರೆನ್ಸಲ್ಲಿ ಈ ರೀತಿ ಒನ್ ವೇ ಡಬಲ್ ರೋಡ್ ಟೈಪ್ ಮಾಡಿದ್ದಾರೆ. ಇಲ್ಲೇ ಟೆಂಪಲ್ ಇದೆ, ತುಂಬ ಬ್ಯೂಟಿಫುಲ್ಲಾಗಿರೋ ಪೀಸ್ಫುಲ್ಲಾಗಿರೋ ಒಂದು ಟೆಂಪಲ್ ಇದೆ. ಆ ಟೆಂಪಲಿಂದ ಪಾಸ್ ಆದಮೇಲೆ ಕಿಡ್ಸ್ ಪ್ಲೇ ಏರಿಯಾ ಇದೆ. ಇಲ್ಲಿ ತುಂಬ ಆಟದ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಆಟ ಆಡ್ಕೊಳ್ಳೋಕ್ಕೆ ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಹಾಗೆ ಆ ಕಡೆ ಟೆನ್ನಿಸ್ ಕೋರ್ಟ್ ಕೂಡ ಇದೆ. ಈ ಪ್ಲೇ ಏರಿಯಾ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಅಪಾರ್ಟ್ಮೆಂಟ್ ಈ ರೀತಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಯಶವಂತಪುರ ಹತ್ರನೇ ಬರುತ್ತೆ. ಸೊ ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟೆಡ್ ಇರೋರು ಇಲ್ಲಿ ಅಪಾರ್ಟ್ಮೆಂಟ್ ಬೇಕಂದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು, ಯಾವುದಾದ್ರೂ ಖಾಲಿ ಇದ್ದರೆ. ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ನಿಮಗೆ ಜಸ್ಟ್ ಹೇಗಿರುತ್ತೆ ಈ ಲೊಕ್ಯಾಲಿಟಿ, ಬ್ಯಾಂಗ್ಳೂರು ಅಪಾರ್ಟ್ಮೆಂಟ್ ಸುತ್ತಮುತ್ತ ಸರೌಂಡಿಂಗ್ಸು, ಕೆಲವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಹೇಗಿರುತ್ತೆ ಎಲ್ಲ ಅಂತ. ಸೊ ಅದಕ್ಕೋಸ್ಕರ ನಿಮಗೆಲ್ರಿಗೂ ತೋರಿಸ್ತಿದ್ದೀನಿ ಅಷ್ಟೇ. ಇದು ಹಾರ್ಟ್ ಆಫ್ ದಿ ಸಿಟಿ ಸೆಂಟ್ರಲ್ ಇದ್ದರೂ ಕೂಡ ಒಳಗೆ ಬಂದ ತಕ್ಷಣ ಈ ಸಿಟಿ ಗಲಾಟೆ ಗದ್ದಲ, ರೋಡಲ್ಲಿ ಓಡಾಡ್ತಿರೋ ವೆಹಿಕಲ್ ಸೌಂಡು ಏನೂ ಕೇಳಿಸೋದಿಲ್ಲ. ತುಂಬ ಶಾಂತವಾಗಿರುತ್ತೆ. ಅದಕ್ಕೆ ಇಲ್ಲಿ ಶಾಂತಿ ನಿವಾಸ ಅಂತ ಹೆಸರಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಪ್ರತಿಯೊಂದು ಬ್ಲಾಕ್ಗೂ ಈ ರೀತಿ ಎಂಟ್ರೆನ್ಸ್ ಇದೆ. ಹಾಗೆ ಯಾವ್ಯಾವ ಅಪಾರ್ಟ್ಮೆಂಟ್ ಫ್ಲ್ಯಾಟಲ್ಲಿ ಯಾರು ಇರ್ತಾರೆ ಓನರ್ ಹೆಸರು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಯಾರಾದರೂ ಗೆಸ್ಟ್ ಬಂದವರು ಇಲ್ಲಿ ನೋಡಿಕೊಂಡು ಹೋಗ್ಬೋದು. ನನಗೆ ಈ ಲೊಕ್ಯಾಲಿಟಿಯ ಮೇಂಟೆನೆನ್ಸ್ ತುಂಬ ಇಷ್ಟ ಆಯಿತು. ಈ ಕಾರಿಡಾರ್ ಏರಿಯಾ ಎಲ್ಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರತಿದಿನ ಎಲ್ಲ ಡಸ್ಟ್ ಮಾಡಿ ಮಾಪ್ ಮಾಡ್ತಾರೆ. ಹಾಗೆ ಹೊರಗಡೆ ಕೂಡ ಕಟ್ಟೆಗಳ ಮೇಲೆ ಕೂತ್ಕೊಳ್ತಾರೆ ಎಲ್ಲರೂ ರೆಸಿಡೆಂಟ್ಸ್ ಅಂತ, ಅಲ್ಲೂ ಕೂಡ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತಾರೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಒಳಗೆ ಎಂಟ್ರ್ ಆಗಿದ ತಕ್ಷಣ ಇಲ್ಲಿ ಹಾಲ್ ಸಿಗುತ್ತೆ. ಲಿವಿಂಗ್ ರೂಮ್ ಅಂತೀವಲ್ಲ ಅದು. ಲಿವಿಂಗ್ ರೂಮಲ್ಲಿ ಈ ರೀತಿ ಆಂಟಿಯವರು ಸೋಫಾ ಸೆಟ್ ಎಲ್ಲ ಸೆಟ್ ಮಾಡಿದ್ದಾರೆ. ಹಾಗೆ ಕರ್ಟನ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿರೋದು ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಯಾರು ಸ್ಟೇ ಮಾಡೋದಿಲ್ಲ, ಖಾಲಿ ಇರುತ್ತೆ. ಸುಮ್ಮನೆ ಧೂಳಾಗುತ್ತೆ ಅಂತ ಈ ರೀತಿ ಒಂದು ಬಟ್ಟೆ ಹೊದಿಸಿಟ್ಟಿರ್ತಾರೆ. ಯಾವಾಗಾದರೂ ಸ್ಟೇ ಮಾಡೋಕ್ಕೆ ಬಂದವರು ಇದನ್ನು ತಕ್ಕೊಂಡು ಕೂತ್ಕೋಬೋದು. ಮತ್ತು ವಾಪಸ್ ಹೋಗ್ತಾ ಇದನ್ನು ಹೀಗೆ ನೀಟಾಗೆ ಹೊದಿಸಿ ಹೋದರೆ ನೆಕ್ಸ್ಟ್ ಟೈಮ್ ಬರೋವರೆಗೂ ಫರ್ನಿಚರ್ ಎಲ್ಲ ಧೂಳಾಗಲ್ಲ ಅಂತ. ಯಾಕಂದರೆ ಕಾರ್ವಿಂಗ್ಸ್ ಎಲ್ಲ ಇರೋವಂಥದ್ದು ಅದರೊಳಗೆಲ್ಲ ಧೂಳು ಕೂತ್ಕೊಂಡ್ರೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ಕರ್ಟನ್ಸ್ ನೋಡಿ ಎಷ್ಟು ಪ್ರಿಟಿಯಾಗಿದೆ, ಎಷ್ಟು ಲಕ್ಸುರಿಯಸ್ ಲುಕ್ ಕೊಡೋ ಥರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಕರ್ಟನ್ಸ್ ಎಲ್ಲ. ಇಲ್ಲಿಂದ ಹೊರಗಡೆ ಬಾಲ್ಕನಿ ಏರಿಯಾ ಇದೆ. ಈ ಬಾಲ್ಕನಿ ಏರಿಯಾ ಹೊರಗಡೆ ಲಾನ್ ಏರಿಯಾ ಎಲ್ಲ ಕಾಣುತ್ತೆ. ಹಾಗೆ ಪ್ಲೇ ಏರಿಯಾ ಕೂಡ ಕಾಣುತ್ತೆ ಸ್ವಲ್ಪ. ಇಲ್ಲಿ TV ಅರೇಂಜ್ ಮಾಡಿದ್ದಾರೆ, ಕೆಳಗಡೆ TV ಸ್ಟ್ಯಾಂಡ್ ಕೂಡ ಇದೆ. ಅದಕ್ಕೂ ಕೂಡ ಅದೇ ರೀತಿ ಒಂದು ಬಟ್ಟೆ ಹೊದಿಸಿಟ್ಟಿದ್ದಾರೆ ಧೂಳಾಗಬಾರ್ದು ಅಂತ. ಸೇಮ್ ವೇ ಇಲ್ಲಿ ಟೀಪಾಯ್ ಕೂಡ ಇದೆ. ಟೀಪಾಯ್ ತುಂಬಾ ಪ್ರಿಟಿಯಾಗಿದೆ, ಕ್ಯೂಟಾಗಿದೆ. ಗ್ಲಾಸ್ ಟಾಪ್ ಇರೋವಂಥ ಟೀಪಾಯ್. ಹಾಗೆಯೇ ನೆಕ್ಸ್ಟ್ ಇಲ್ಲಿಂದ ಲೆಫ್ಟ್ ಸೈಡಿಗೆ ಹೋದರೆ ಎಂಟ್ರೆನ್ಸಿನ ಡೈರೆಕ್ಟ್ ಲೆಫ್ಟ್ ಸೈಡಲ್ಲೇ ಒಂದು ಶೂ ರ್ಯಾಕ್ ಇದೆ. ಶೂ ರ್ಯಾಕ್ ಮೇಲೆ ಕೂತ್ಕೊಳ್ಳೋಕ್ಕೆ ಜಾಗ ಕೂಡ ಇದೆ. ಬಟ್ ಅದ್ರ ಮೇಲೆ ಲಗೇಜ್ ಎಲ್ಲ ಇಟ್ಟಿದ್ದಾರೆ, ಕೆಲವೊಂದು ಬಾಕ್ಸಸ್ ಎಲ್ಲ ಇಟ್ಟಿದ್ದಾರೆ, ಸ್ಟೋರೇಜ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಬಂದರೆ ಇಲ್ಲಿ ಕಿಚನ್ ಇದೆ. ಕಿಚನಲ್ಲಿ ಒಂದು ಫ್ರಿಡ್ಜ್ ಕೂಡ ಇಟ್ಟಿದ್ದಾರೆ. ಎಲ್ಲನೂ ಸೆಟಪ್ ಮಾಡಿದ್ದಾರೆ. ಹಾಗೆಯೇ ಲೆಫ್ಟ್ ಸೈಡಲ್ಲಿ ಮೈಕ್ರೋವೇವ್ ಇಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಒಂದು ಸ್ಟೋವ್ ಟಾಪ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ಚಿಮ್ನಿ ಕೂಡ ಇದೆ. ಹಾಗೆ ಬ್ಲೈಂಡ್ಸ್ ಕೂಡ ಹಾಕ್ಸಿದ್ದಾರೆ.
ವಾಟರ್ ಕ್ಯಾನ್ ಹಾಗೆ ಯುಟಿಲಿಟಿ ಏರಿಯಾ ಕೂಡ ಇದೆ. ಈ ಕಡೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಹಾಗೇನಾದರೂ ವಾಷಿಂಗಿಗೆ ಕ್ಲೋತ್ಸ್ ಡ್ರೈಯಿಂಗಿಗೆ ಯೂಸ್ ಮಾಡ್ಕೊಳ್ಳೋ ಏರಿಯಾ ಇದೆ. ಅಲ್ಲಿ ಡಸ್ಟ್ಬಿನ್ನು ಅದು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ವಾಟರ್ ಪ್ಯೂರಿಫೈಯರ್ ಇದೆ, ಕೆಳಗಡೆ ಸಿಂಕ್ ಇದೆ ವಾಶ್ ಮಾಡೋದಕ್ಕೆ, ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಹಾಗೆಯೇ ಮೈಕ್ರೋವೇವ್ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಸೆಟಪ್ ಮಾಡಿದ್ದಾರೆ. ಮೇಲೆ ಕ್ಯಾಬಿನೆಟ್ಸ್ ಎಲ್ಲ ಫುಲ್ಲಿ ಫರ್ನಿಶ್ಡ್ ಹೌಸು. ಇನ್ನು ಈ ಲಿವಿಂಗ್ ರೂಮ್ ಮತ್ತು ಕಿಚನ್ ಮಧ್ಯದಲ್ಲಿ ಡೈನಿಂಗ್ ಸ್ಪೇಸ್ ಇದೆ. ಡೈನಿಂಗ್ ಏರಿಯಾದಲ್ಲಿ ಇಲ್ಲಿ ಸರ್ಕ್ಯುಲರ್ ಡೈನಿಂಗ್ ಟೇಬಲ್ಲು 6 ಸೀಟರು, ಇದನ್ನು 8 ಸೀಟರ್ ಥರ ಕೂಡ ಯೂಸ್ ಮಾಡ್ಕೋಬೋದು, ತುಂಬ ದೊಡ್ಡದಾಗಿದೆ. ಹಾಗೆಯೇ ಸೆಂಟರಲ್ಲಿ ಒಂದು ರೊಟೇಟಿಂಗ್ ಗ್ಲಾಸ್ ಕೂಡ ಇಟ್ಟಿದ್ದಾರೆ. ಇದ್ರ ಮೇಲೆ ಡಿಶಸ್ ಎಲ್ಲ ನಾವು ಇಟ್ಟಾಗ ಎಲ್ಲರೂ ಕೂತ್ಕೊಂಡು ರೊಟೇಟ್ ಮಾಡಿಕೊಂಡು ಅವರಿಗೆ ಸೆಲ್ಫ್ ಸರ್ವಿಸ್ ಕೂಡ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲಿ ಪಕ್ಕದಲ್ಲಿ ಒಂದು ಕ್ಯೂಟಾಗಿರೋ ಸಣ್ಣದಾಗಿರೋ ದೇವ್ರ ಗೂಡಿದೆ. ತುಂಬಾ ಚೆನ್ನಾಗಿದೆ, ಸಿಂಪಲಾಗಿ, ಏನು ಜಾಸ್ತಿ ಐಟಮ್ಸ್ ಇಲ್ಲ. ಇದು 3 ಬೆಡ್ರೂಮ್ ಅಪಾರ್ಟ್ಮೆಂಟು. ಸೊ ಇಲ್ಲಿಂದ ಮುಂದೆ ಒಂದು ಜನರಲ್ ಬಾತ್ರೂಮ್ ಇದೆ, ಹಾಗೆ 3 ಬೆಡ್ರೂಮ್ಸ್ ಇದೆ. 3 ಬೆಡ್ರೂಮ್ಸಲ್ಲಿ 2 ಬೆಡ್ರೂಮ್ಸ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ, 1 ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ಸೊ ಅವರು ಜನರಲ್ ಬಾತ್ರೂಮ್ ಯೂಸ್ ಮಾಡ್ಕೋಬೋದು. ಸೊ ಜನರಲ್ ಬಾತ್ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ, ದೊಡ್ಡದಾಗಿ. ಇವನ್ ಸಿಂಕ್ ಕೂಡ ತುಂಬ ದೊಡ್ಡದಾಗಿದೆ. ಒಳಗಡೆ ಅಟ್ಯಾಚ್ಡ್ ಕಮೋಡ್ ಕೂಡ ಇದೆ. ಇದು ಮೊದಲನೇ ರೂಮು. ನಾನು ನಿಮಗೆ ಡೈರೆಕ್ಟಾಗಿ ಸ್ಟ್ರೇಟಾಗಿ ಕಾಣಿಸೋ ರೂಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ರೂಮಲ್ಲಿ ಎಲ್ಲ ರೂಮ್ಗೂ ಗಾಳಿ ಬೆಳಕು ಚೆನ್ನಾಗಿ ಬರೋ ಥರ ಎಲ್ಲ ಸೆಟ್ ಮಾಡಿದ್ದಾರೆ. ಈ ಬೆಡ್ರೂಮ್ಗೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇಲ್ಲಿ ಹಾಕ್ಸಿರೋ ಕಾಟಿಗೆ ಈ ರೀತಿ ಸೊಳ್ಳೆ ಪರ್ದೆನೂ ಹಾಕ್ಕೊಳ್ಳೋಕ್ಕೆ ಈಸಿ ಆಗೋ ಥರ ಮಾಡಿಸಿದ್ದಾರೆ, ವುಡ್ಡಿನ ಫ್ರೇಮು. ಇಲ್ಲಿ ಮಿರರ್ ಇದೆ, ತುಂಬ ದೊಡ್ಡದಾಗಿರೋವಂಥ ಮಿರರು. ಎಲ್ಲದಕ್ಕೂ ಬಿಲ್ಟಿನ್ ವಾರ್ಡ್ರೋಬ್ ಕೂಡ ಮಾಡಿಸಿದ್ದಾರೆ. ಈ ರೂಮಿನ ಕರ್ಟನ್ಸ್ ಕೂಡ ತುಂಬಾ ಪ್ರಿಟಿಯಾಗಿದೆ. ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ನಾನು ಆಗಲೇ ಹೇಳಿದ ಹಾಗೆ. ಡ್ರಾಯರ್ಸ್ ಕೂಡ ಇದೆ. ಇಲ್ಲಿಂದ ಮುಂದೆ ಹೋದರೆ ನೆಕ್ಸ್ಟು ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ಹಾಸಿರೋ ಬೆಡ್ ಸ್ಪ್ರೆಡ್ ಕಲರು ಎಲ್ಲ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಇಲ್ಲಿದ್ದ ಕರ್ಟನ್ಸು ಬೇರೆ ರೂಮಿನ ಕರ್ಟನ್ಸ್ಗಿಂತ ಡಿಫ್ರೆಂಟ್ ಆಗಿದೆ. ಈ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಬೀರು ಕೂಡ ಇದೆ. ಇಲ್ಲಿ ಪರ್ಮನೆಂಟಾಗಿ ಸ್ಟೇ ಮಾಡೋ ಹಾಗಿದ್ದರೆ ಯಾರಾದರೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು. ಇನ್ನೂ ಬಾಲ್ಕನಿ ಡೆಕೋರ್ ಮಾಡ್ಬೋದು, ಹಾಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಬಟ್ ಯಾರು ಇರೋದಿಲ್ವಲ್ಲ, ಅದಕ್ಕೆ ಡೆಕೋರೇಷನ್ ವೈಸು ಮೇಂಟೆನೆನ್ಸ್ ವೈಸು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ಬೇಸಿಕ್ ಬಂದಾಗ ಸ್ಟೇ ಮಾಡೋಕ್ಕೆಲ್ಲ ಏನೇನು ಬೇಕೋ ಎಲ್ಲನೂ ಫೆಸಿಲಿಟಿ ಇದೆ. ಈ ಕಡೆನೂ ಕೂಡ ವಿಂಡೋಸ್ ಇದೆ, ಇಲ್ಲಿಂದನೂ ಕೂಡ ಚೆನ್ನಾಗಿ ಗಾಳಿ ಬರುತ್ತೆ. ಇಲ್ಲಿಂದ ಆ ಕಡೆ ಕ್ಲಬ್ ಹೌಸ್ ಇದೆ, ಅಲ್ಲಿ ಟೇಬಲ್ ಟೆನ್ನಿಸು ಹಾಗೆಯೇ ಕ್ಯಾರಮ್ಮು ಎಲ್ಲ ಆಡೋದಕ್ಕೆ ಅಂತ, ಇಂಡೋರ್ ಗೇಮ್ಸ್ ಆಡೋದಕ್ಕೆ ಅಂತ ಫೆಸಿಲಿಟಿ ಮಾಡಿದ್ದಾರೆ. ಇದಕ್ಕೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಬೆಡ್ ಸೈಡ್ ಟೇಬಲ್ಸ್ ಕೂಡ ಇದೆ. ಇಲ್ಲೊಂದು ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಇಲ್ಲಿ ವಾರ್ಡ್ರೋಬ್ ಕೂಡ ತುಂಬ ಸಿಂಪಲ್ ಆಗಿರೋಂಥ ಕಲರ್ ಕಾಂಬಿನೇಷನ್ ಮಾಡಿಸಿದ್ದಾರೆ. ಇದು ಲಾಸ್ಟ್ 3ನೇ ಬೆಡ್ರೂಮು. ಇದು ಕೂಡ ಸಿಂಪಲ್ಲಾಗಿದೆ, ತುಂಬ ಮಾಸ್ಟರ್ ಬೆಡ್ರೂಮ್ ಅಷ್ಟು ಸ್ಪೇಷಿಯಸ್ ಆಗಿಲ್ಲ, ಬಟ್ ಎಷ್ಟು ಬೇಕೋ ಅಷ್ಟು ಸಫಿಷಿಯೆಂಟ್ ಆಗಿದೆ. ಇಲ್ಲೂ ಕೂಡ ವಿಂಡೋ ಇರೋದ್ರಿಂದ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ನೀವು ಈ ವಿಡಿಯೋ ಫುಲ್ ನೋಡಿ ನಿಮಗೆ ಈ ಮನೆಯಲ್ಲಿ ಯಾವ ಪಾರ್ಟ್ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ.
ನನಗೆ ಈ ಮಂಚದ ಹೆಡ್ ಬೋರ್ಡು ಡಿಸೈನ್ ತುಂಬ ಇಷ್ಟ ಆಯಿತು. ನನಗೆ ಯೂಶ್ವಲಿ ತುಂಬ ಕಾರ್ವಿಂಗ್ಸ್ ಇರೋದಷ್ಟು ಇಷ್ಟ ಆಗಲ್ಲ, ಸಿಂಪಲ್ ಆಗಿದ್ದರೆ ಇಷ್ಟ ಆಗುತ್ತೆ. ಇಲ್ಲಿ ವಾರ್ಡ್ರೋಬ್ ಕಲರ್ ಕೂಡ ಡಿಫ್ರೆಂಟ್ ಆಗಿದೆ. ಪ್ರತಿ ರೂಮ್ಗೂ ಸೂಟ್ ಆಗೋ ಥರ ಎಲ್ಲನೂ ಕಲರ್ ಕಾಂಬಿನೇಷನ್ನ ಸೆಟ್ ಮಾಡಿದ್ದಾರೆ. ಇದರಲ್ಲಿ ಇನ್ಬಿಲ್ಟ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಸೊ ಹೇಗನ್ನಿಸ್ತು ನಮ್ಮ ಆಂಟಿಯ ಫ್ಲ್ಯಾಟ್ ಹೋಮ್ ಟೂರ್? ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.